ಎಸ್ಎಸ್ಎಲ್ಸಿ ಓದುವ ಮಕ್ಕಳಿಗೆ ಅನುಕೂಲವಾಗಬೇಕು ಎನ್ನುವಂತಹ ದೃಷ್ಟಿಯಿಂದ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯದ ವತಿಯಿಂದ ಗೈಡ್ ಪುಸ್ತಕಗಳನ್ನು ವಿತರಣೆ ಮಾಡಲಾಯಿತು. ತುಮಕೂರು ಜಿಲ್ಲೆಯ ಸುಕ್ಷೇತ್ರ ಕೊರಟಗೆರೆ ತಾಲೂಕಿನ ತಮ್ಮ ಕಚೇರಿಯ ಮುಂಭಾಗದಲ್ಲಿ ಯುವ ಸೈನ್ಯ ಆಯೋಜನೆ ಮಾಡಲಾಗಿರುವಂತಹ ಗೈಡ್ ಪುಸ್ತಕಗಳ ವಿತರಣೆ ಕಾರ್ಯಕ್ರಮವನ್ನು ಗೃಹ ಸಚಿವ ಪರಮೇಶ್ವರ್ ಉದ್ಘಾಟನೆಯನ್ನ ಮಾಡಿದ್ದಾರೆ. ಬಳಿಕ ಮಕ್ಕಳಿಗೆ ಪುಸ್ತಕಗಳನ್ನು ವಿತರಿಸಿ ಉದಾರತೆಯನ್ನ ಮೆರೆದಿದ್ದಾರೆ. ಈ ವೇಳೆ ಮಾತನಾಡಿದ್ದಾರೆ ಅವರು ಪರಮೇಶ್ವರ್ ಅವರು ಈ ಮಾತುಗಳನ್ನು ಹೇಳಿದ್ದಾರೆ. ಯುವ ಸೈನ್ಯದ ಅಧ್ಯಕ್ಷ ರಂಗನಾಥ್ ತಾಲೂಕಿನ ಎಲ್ಲ ಎಸ್ಎಸ್ಎಲ್ಸಿ ಶಾಲಾ ಮಕ್ಕಳಿಗೆ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುವ ಎಲ್ಲ ಮಕ್ಕಳಿಗೆ ಅನುಕೂಲ ಮಾಡಿಕೊಡುವಂತಹ ದೃಷ್ಟಿಯಿಂದ ಈ ಒಂದು ವಿಚಾರವನ್ನು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ ಪದಾಧಿಕಾರಿಗಳು, ಶಾಸಕರು, ವಿಶೇಷ ಅಧಿಕಾರಿಯಾಗಿರುವಂತಹ ನಾಗಣ್ಣ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂತಹ ನಟರಾಜು, ಮುಖಂಡರಾಗಿರುವಂತಹ ಮಹೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದು ನಿಮಗೆ ಮುಂದಿನ ಜೀವನದಲ್ಲಿ ಯಾವತ್ತೋ ಒಂದಿನ ರಿಯಲೈಸ್ ಆಗುತ್ತೆ. ನಾನು ಶಾಲೆ ಕರೆಕ್ಟಾಗಿ ಹೋಗಿದ್ದಿದ್ರೆ, ಕರೆಕ್ಟಾಗಿ ಅಟೆಂಡ್ ಮಾಡಿದ್ರೆ, ಕರೆಕ್ಟಾಗಿ ಓದಿದಿದ್ರೆ ನಿಮ್ಮ ಫ್ರೆಂಡ್ ನಿಮ್ಮ ಕ್ಲಾಸಲ್ಲಿ ಇರೋರೇ ಎಲ್ಲೋ ಇರ್ತಾರೆ, ಆ ರೀತಿ ನಾನು ಇರ್ಬೋದಿತ್ತು ಅನ್ನುವಂಥದ್ದನ್ನ ನೀವು ನಿಮ್ಮ ಮನೆ ನಿಮ್ಮೆಲ್ಲರಿಗೂ ಡಾಕ್ಟರ್ ಜಿ ಪರಮೇಶ್ವರ್ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಇವತ್ತು ಏನು ನಮ್ಮ ನಗುತ್ತಾ ರಂಗನಾಥ್ನವರು ಕರ್ನಾಟಕ ರಾಜ್ಯ ಡಾಕ್ಟರ್ ಜಿ ಪರಮೇಶ್ವರ ಯುವ ಸೇನೆಯ ಅಧ್ಯಕ್ಷನಾಗಿ ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಈ ನನ್ನ ಕೊರಟಗೆರೆ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ವಹಿಸಿ ಆ ವೇದಿಕೆ ಮೇಲೆ ಇರ್ತಕ್ಕಂಥ ಮಧುಗಿರಿ ವಿಭಾಗದ ಉಪನಿರ್ದೇಶಕರು ಸಹೋದರಿಯಾದ ಗಿರಿಜಾ ಮೇಡಮ್ ಅವರೇ, ಮತ್ತೊಬ್ಬ ಸಹೋದರ ನಟರಾಜ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಗೌರವಾನ್ವಿತ ರಾಜಕಾರಣಿಗಳೇ ಮತ್ತು ಅಧಿಕಾರಿ ಮಿತ್ರರೇ, ಮುಂಭಾಗದಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ ಮತ್ತು ಶಿಕ್ಷಕ ವೃಂದವರೇ, ಇವತ್ತು ಶಿಕ್ಷಣ ಅನ್ನೋದು ಬಹಳ ವಿಶೇಷವಾದ ವಸ್ತು ಅಂತ ನಾನಾದರೂ ಭಾವಿಸ್ತೇನೆ. ಇವತ್ತು ಒಂದು ಕಾರ್ಗಲ್ಲು ಒಂದು ಮೂರ್ತಿ ಆಗಬೇಕಾದ್ರೆ ಹಲವಾರು ಉಳಿಯ ಪೆಟ್ಟನ್ನು ತಿಂದು ಅದು ಮೂರ್ತಿ ಆಗುತ್ತೆ. ಅದೇ ರೀತಿ ನೀವು ಚಿಕ್ಕವರಿದ್ದಾಗ ನಿಮಗೆ ಶಿಕ್ಷಣ ಅರಿವಿರುವುದಿಲ್ಲ. ಆ ಚಿಕ್ಕ ವಯಸ್ಸಿಂದ ಈ ಮಟ್ಟಕ್ಕೆ ನಿಮಗೆಲ್ಲವನ್ನು ಅಕ್ಷರ ಜ್ಞಾನವನ್ನು ಕಳಿಸ್ತಕ್ಕಂಥ ಎಲ್ಲರ ಕಾರಣ ಆಗ್ತಿರಂತ ಫಸ್ಟ್ ನಿಮಗೆ ಶಿಕ್ಷಕರು ಮತ್ತು ನಿಮ್ಮ ತಂದೆ ತಾಯಂದಿರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿದ್ರು, ಉಪನಿಷಕರು ಮತ್ತು ಬಿ ಎಲ್ಲರೂ ಹೇಳಿದ್ದಾರೆ. ಒಬ್ಬ ಪ್ರಯತ್ನ ಮಾಡ್ತಾರೆ.